ಹಾಯ್ ಗುಡ್ ಮಾರ್ನಿಂಗ್. ಇವತ್ತು ಸಂಡೇ ಚಿಕನ್ನು ಮಟನ್ನು ಇಲ್ಲ ಅಂದರೆ ನಾನ್ ವೆಜ್ ಇಲ್ಲ ಅಂದರೆ ಡೇ ವೇಸ್ಟ್ ಅಂತಾನೆ ಅರ್ಥ. ಆದರೆ ಇದು ಎಲ್ಲರಿಗೂ ಅಲ್ಲ, ನಾನ್ ವೆಜಿಟೇರಿಯನ್ಸ್ಗೆ ಮಾತ್ರ, ವೆಜಿಟೇರಿಯನ್ಸ್ಗಲ್ಲ. ಇವತ್ತು ಪಾಲಕ್ ಚಿಕನ್ ಕಬಾಬ್ ಹೆಂಗ್ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಪಾಲಕ್ ಸ್ವಲ್ಪ ರುಬ್ಕೊಂಡಿದ್ದೀನಿ, ಅದ್ರ ಜೊತೆಗೆ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ರುಬ್ಕೊಂಡಿದ್ದೀನಿ. ಹಸಿ ಮೆಣಸಿನ್ಕಾಯಿನ ನಾನು ಯೂಸ್ ಮಾಡ್ತಿಲ್ಲ, ಯಾಕಂದ್ರೆ ನಮ್ಮ ಮನೆಯಲ್ಲಿ ಎಲ್ಲರೂ ಗ್ಯಾಸ್ಟ್ರಿಕ್ ಅದು ಇದು ಅಂತಿರ್ತಾರೆ. ಅದಕ್ಕೆ ನಾವು ಹಸಿ ಮೆಣಸಿನ್ಕಾಯಿನ ತುಂಬಾ ಕಡಿಮೆ ಯೂಸ್ ಮಾಡೋದು. ನೀವು ಬೇಕಾದ್ರೆ ಹಸಿಮೆಣಸಿನಕಾಯಿನ ಯೂಸ್ ಮಾಡ್ಕೋಬಹುದು. ಮತ್ತೆ ಶುಂಠಿ ಪೇಸ್ಟು, ಬೆಳ್ಳುಳ್ಳಿ ಪೇಸ್ಟು, ಇವೆರಡು ಪೇಸ್ಟ್ನ ಮನೇಲೆ ಮುಂಚೆ ಮಾಡಿಟ್ಕೊಂಡಿರ್ತೀವಿ. ಯಾಕಂದ್ರೆ ಸಡನ್ ಆಗಿ ಅರ್ಜೆಂಟಲ್ಲಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮುಂಚೆನೆ ಮಾಡಿಟ್ಕೊಂಡ್ಬಿಡ್ತೀವಿ, ಅವಾಗ ಬೇಗ ಅಡುಗೆನೂ ಆಗುತ್ತೆ ಅಂತ. ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಆಮೇಲೆ ಕಾರ್ನ್ ಫ್ಲೋರ್ನ ನಾವು ಯೂಸ್ ಮಾಡ್ತಿರೋದಿಲ್ಲಿ. ಈ ಮೂರ ಜೊತೆಗೆ ಸ್ವಲ್ಪ ಕಡಲೆ ಹಿಟ್ಟನ್ನ ಕೂಡ ಯೂಸ್ ಮಾಡ್ಕೋಬಹುದು. ನಾ ಇಲ್ಲಿ ಸ್ಕಿಪ್ ಮಾಡ್ತಿದ್ದೀನಿ, ಯೂಸ್ ಮಾಡಿಲ್ಲ. ಮತ್ತೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಮತ್ತೆ ಖಾರದ ಪುಡಿ ನೋಡ್ಕೊಂಡು ಹಾಕೊಳ್ಳಿ. ಖಾರದ ಪುಡಿ ಒಂದೊಂದು ಖಾರ ಜಾಸ್ತಿ ಇರುತ್ತೆ, ಅವಾಗ ಖಾರ ಆಗಿಬಿಡುತ್ತೆ. ನಿಮ್ಗೆ ಗೊತ್ತಿರುತ್ತಲ್ವಾ, ಸೊ ನೋಡಿಕೊಂಡು ಖಾರದ ಪುಡಿನ ಹಾಕೊಳ್ಳಿ. ಇವಿಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದ್ರ ಜೊತೆಗೆ ಸ್ವಲ್ಪ ಕಾಳು ಮೆಣಸಿನ ಪುಡಿನ ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿದ್ದಾದ್ಮೇಲೆ ಆಮೇಲೆ ಇದ್ರೊಳಗಡೆ ಚಿಕನ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಫುಡ್ ಕಲರ್ಸ್ನ ಯೂಸ್ ಮಾಡ್ಬೋದು ಬೇಕು ಅಂದರೆ. ನಮ್ಮನೇಲಿ ನಾವು ಇದಕ್ಕೆಲ್ಲ ಏನು ಫುಡ್ ಕಲರ್ಸ್ನ ಯೂಸ್ ಮಾಡೋದಿಲ್ಲ, ಅದಕ್ಕೆ ಹಂಗೆ ಹಾಕ್ತಿದ್ದೀವಿ. ನ್ಯಾಚುರಲ್ ಆಗಿ ಇರುತ್ತೆ, ಚೆನ್ನಾಗೂ ಇರುತ್ತೆ ಅಂತ ಅನ್ಸಿದ್ರೆ ಮತ್ತೇನಕ್ಕೆ ಯೂಸ್ ಮಾಡೋದು ಅಂತ ಅಂದ್ಬಿಟ್ಟು ನಾವು ಅದನ್ನೆಲ್ಲ ಯೂಸ್ ಮಾಡಕ್ ಹೋಗಲ್ಲ, ಸ್ಕಿಪ್ ಮಾಡ್ತೀವಿ. ನೀವು ಬೇಕಿದ್ರೆ ಕಲರ್ ಬೇಕು ಅಂತ ಅನ್ಸಿದ್ರೆ ಕಬಾಬ್ಗೂ ಅಷ್ಟೇ ಯೂಸ್ ಮಾಡ್ಕೋಬಹುದು. ನಾವು ನಮ್ಮ ಮನೇಲಿ ಕಬಾಬ್ ಮನೇಲೇ ಪ್ರಿಪೇರ್ ಮಾಡ್ಕೊಳ್ಳೋ ಮಸಾಲೆಯಿಂದನೇ ಮಾಡೋದು, ಅದಕ್ಕೂ ನಾವೇನು ಕಲರ್ ಯೂಸ್ ಮಾಡೋದಿಲ್ಲ. ಇನ್ನು ಇದು ಪಾಲಕ್ ಚಿಕನ್ ಅಲ್ವಾ, ಇದಕ್ಕೆ ಇನ್ನೇನು ಕಲರು, ಗ್ರೀನ್ ಕಲರ್ ಆಗೇ ಇರುತ್ತೆ ಅಲ್ವಾ, ಹಿಂಗೆ ಇರಲಿ ಅಂತ ಅಂದ್ಬಿಟ್ಟು ನಾವೇನು ಯೂಸ್ ಮಾಡಲ್ಲ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಚಿಕನ್ ಹಾಕಿ ಅದಕ್ಕೆ ಲಾಸ್ಟಲ್ಲಿ ಮೊಸರು ಸ್ವಲ್ಪ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಫ್ರೀಸರಲ್ಲಿ ಇಡಬೇಕು. ಒಂದು ಟೈಮೇ ಇಲ್ಲ ಅಂದರೆ ಅಟ್ಲೀಸ್ಟ್ ಒಂದು 10 ನಿಮಿಷ ಆದರೂ ಫ್ರೀಸರಲ್ಲಿ ಇಟ್ಬಿಟ್ಟು ಆಮೇಲೆ ತಗೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ, ನೀಟಾಗಿ ಮ್ಯಾರಿನೇಟ್ ಆಗಿರುತ್ತೆ. ಒಂದು 10-15 ಮಿನಿಟ್ಸ್ ಇಟ್ಟಿದ್ವಿ ಅಷ್ಟೇನೆ ನಾವು. ಈಗ ತೆಗೆದ್ಬಿಟ್ಟು ಎಣ್ಣೆನೆಲ್ಲ ಹಾಕ್ಬಿಟ್ಟು ಕರೆದು ತಿಂತಾ ಇರೋದು ಅಷ್ಟೇನೆ. ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಹಿಂಗೆ ಮನೆಯಲ್ಲೇ ಮಾಡಿಕೊಂಡು ಮನೆಯಲ್ಲಿರೋ ಮಸಾಲೆಗಳನ್ನೇ ಯೂಸ್ ಮಾಡಿಕೊಂಡು ಮಾಡಿದ್ರೆ ಟೇಸ್ಟಿಯಾಗಿರುತ್ತೆ ಮಾಡೋದ್ರಲ್ಲಿ ತಪ್ಪೇನಲ್ವಾ. ಅಲ್ಲಿ ಯಾವ್ಯಾವ ಎಣ್ಣೆನೆಲ್ಲೋ ಕರೆದಿರ್ತಾರೆ ಅಂತ ಅನ್ಕೊತೀವಿ. ಇಲ್ಲಿ ಮನೆಯಲ್ಲಾದರೆ ನಮಗೆ ಗೊತ್ತಿರುತ್ತಲ್ಲ, ನಾವೇ 1 ಸರಿ ಅಥವಾ 2 ಸರಿ ಸೇಮ್ ಎಣ್ಣೆನಲ್ಲೇ ಮಾಡಿಕೊಂಡು ಆಮೇಲೆ ಆ ಎಣ್ಣೆನ ಯೂಸ್ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೋಬೋದು. 1 ಸರಿ ಮಾಡಿರೋದಾದರೆ ಮತ್ತೆ ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ನೆಕ್ಸ್ಟು ಎಣ್ಣೆ ಚೇಂಜ್ ಮಾಡ್ಬೋದು.